ನಾನು ಆಪೇ ಮಾಡ್ಬಿಟ್ಟೆ, ನೀನು ಮೊದಲೇ ಇಂಟ್ಕೊಡ್ಬಾರ್ದ ನನಗೆ. ಬಂಧುಗಳೇ, ಈ ಒಂದು ಸ್ವಾಮಿಯ ಸನ್ನಿಧಿಯಲ್ಲಿ ಇಲ್ಲಿ ಒಂದು ಆ ಭಗವಂತನ ಒಂದು ನಾದವನ್ನು ನುಡಿಸಲು ಇಲ್ಲೊಂದು ಗಂಟೆ ಇದೆ. ಈ ಒಂದು ಗಂಟೆಯ ಶಬ್ದವನ್ನು ಒಮ್ಮೆ ಕೇಳಿ, ಸ್ವಾಮಿಯವರ ಸನ್ನಿಧಿಯಲ್ಲಿ ಎಷ್ಟು ಒಂದು ಅದ್ಭುತವಾದ ನಾದವನ್ನು ನಾವಿಲ್ಲಿ ನುಡಿಸ್ಬೋದು ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಬರ್ಸಿ. ಒಬ್ಬ ಇಷ್ಟು ಅದ್ಭುತವಾದ ನಾದ ನಾನು ಎಲ್ಲೂ ಕೇಳೇ ಇಲ್ಲ. ಇನ್ನೊಂದ್ಸಲ ನೋಡ್ರಿ ಮದ. ಸೂಪರ್, ಓಂಕಾರ ಚೆನ್ನಾಗಿದೆ. ಇದು ಭಕ್ತರ ಕೊಟ್ಟಿರೋದಾ? ಭೂಮಿಯ ವರದಲ್ಲಿ ಒಳ್ಳೇದಾದಕ್ಕೆ ಇದಾಗ್ಬಿಟ್ಟಿತ್ತು. ಸ್ವಲ್ಪ ಜೋರಾಗಿ ಹೇಳಿ. ಭೂಮಿಯ ವರದಲ್ಲಿ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಕಡೆನೆ ಭಗವಂತನ ಬಂದು ಹಿಡಿದದಕ್ಕೆ, ಕಡೆನೆ ಪಾಸ್ ಆದದಕ್ಕೆ ಅವರೇ ತಂದು ಒಪ್ಪಿಸಿದ್ದಾರೆ. ಅದ್ಭುತ ಅದ್ಭುತ. ಬಂಧುಗಳೇ, ಮಹದೇಶ್ವರರ ಈ ಒಂದು ಸನ್ನಿಧಿಯ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರಿಸಿದ್ದೇನೆ. ಹಾಗೆ ಇಲ್ಲಿ ಮಠ ಇದೆ ಅಂತೆ. ಮಠದ ಬಗ್ಗೆ ಏನಾದ್ರು ಗೊತ್ತಣ್ಣ? ಅಲ್ಲಿಗೆ ಹೋಗ್ಬೇಕಾ? ಅಲ್ಲೇ ವಿಚಾರಿಸ್ತೀನಿ. ಓಕೆ. ಸೊ ಈಗ ನಾನು ಇಲ್ಲಿನ ಒಂದು ಇತಿಹಾಸವನ್ನು ತಿಳಿಸಿರ್ತೀನಿ. ಸೊ ಸ್ವಾಮಿಯವರು ಇಲ್ಲಿ ಒಂದು ದೇವಾಲಯವನ್ನು ಕಟ್ಸ್ರಪ್ಪ ಅಂತ ಇಲ್ಲಿ ಒಂದು ಏನು ಇಲ್ಲಿ ಹೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಪೂರ್ವಜರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಇತಿಹಾಸ. ಸೊ ಅದರಂತೆ ಇಂದಿಗೂ ಸಹ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವುದರೊಂದಿಗೆ ಇಲ್ಲಿ ಪೂಜೆ ಪುರಸ್ಕಾರ ಎಲ್ಲವೂ ಸಹ ಮಾಡಲಾಗುತ್ತೆ. ಈಗಾಗಲೇ ಈ ಒಂದು ದೇವಾಲಯದ ಸನ್ನಿಧಿಯ ಒಂದಷ್ಟು ಮಾಹಿತಿಯನ್ನು ನಮ್ಮ ಅರ್ಚಕರು ತಿಳಿಸಿರ್ತಾರೆ. ಸೊ ಇಲ್ಲಿ ಉತ್ತೂರಲ್ಲಿ ಒಂದು ಮಠ ಇದೆ. ಸೊ ಒಂದು ಮಠಕ್ಕೆ ಭೇಟಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಬಂಧುಗಳೇ, ಸ್ವಾಮಿಯವರ ಸನ್ನಿಧಿಯಲ್ಲಿ ಇವತ್ತು ತಾವು ವೀಕ್ಷಣೆ ಮಾಡ್ಬೋದು, ಎಣ್ಣೆ ಮಜ್ಜನ ಪೂಜೆ ಇರ್ತದೆ. ಸೊ ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡಗಳಲ್ಲಿ ಒಂದಾದಂತಹ ಈ ಒಂದು ಹುತ್ತೂರು ಗ್ರಾಮದಲ್ಲಿ ನೋಡಿ, ತಾವು ವೀಕ್ಷಣೆ ಮಾಡ್ಬೋದು ಎಷ್ಟು ಫ್ರೀ ಆಗಿದೆ ಅಂದರೆ ಈ ಒಂದು ದೇವಸ್ಥಾನ. ಯಾಕಂದರೆ ಸಾಕಷ್ಟು ಜನ ಭಕ್ತಾದಿಗಳಿಗೆ ಗೊತ್ತೇ ಇಲ್ಲ. ಇವತ್ತು ಮಾದಪ್ಪನ ನಡುಮಲೆ ಸನ್ನಿಧಿಗೆ ಹೋಗ್ತಾರೆ, ಅಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಕಷ್ಟಪಟ್ಟು ಏನೇ ಮಾಡಿ ಒಂದು ದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ನೋಡಿ, ನಿಮಗೆ ತುಂಬ ಫ್ರೀಡಮ್ ಇದೆ, ಧಾರಾಳವಾಗಿ ಬರ್ಬೋದು. ಸಂಜೆ 5 ಗಂಟೆಗೆ ಇಲ್ಲೂ ಸಹ ರಸ್ ಆಗುತ್ತೆ. ಆದರೆ ನೀವು ಬೆಳಗಿನ ಸಮಯ ನೋಡಿ, ಹೆಣ್ಮಜನ ದಿವಸ ನೋಡಿತಾರೆ, ಬೆಳಗಿನ ಸಮಯ ಬಂದರೆ ನಿಮಗೆ ಸ್ವಾಮಿಯವರ ದರ್ಶನ ಬಹಳ ಅಚ್ಚುಕಟ್ಟಾಗಿ ದೊರೆಯುತ್ತದೆ. ಸೊ ಇಲ್ಲಿನ ಸ್ವಲ್ಪ ಇಲ್ಲಿನ ಒಂದು ಇತಿಹಾಸ, ಇಲ್ಲಿನ ಒಂದು ಮಹಿಮೆಯನ್ನು ಇಲ್ಲಿ ನಮ್ಮ ಅರ್ಚಕರು ತಿಳಿಸ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಅಣ್ಣ, ಬನ್ನಿ ಈ ಕಡೆ. ಈಗ ಏನಕ್ಕೆ ಈ ಮಹದೇಶ್ವರರ ಈ ಒಂದು ಕ್ಷೇತ್ರಕ್ಕೆ ಹತ್ತೂರು ಕೆಟ್ಟು ಹುತ್ತೂರು ಕೆಡಬಾರ್ದು ಅಂತ ಹೇಳ್ತಾರೆ? ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ. ಅದು ನಮ್ಮ ತಂದೆಯವರು ಇದ್ರು, ಆವಾಗ ಅವ್ರು ಮಾಡ್ಕೊಂಡು ಹೋಯ್ತಿದ್ರು. ಮಾಡ್ಕೊಂಡು ಹೋಯ್ತಿದಾಗ ನಾವು ಸ್ವಲ್ಪ ಅಲ್ಲಿಗೆ ಏಜ್ ಬತ್ತು. ಆವಾಗ ನಮ್ಗೆ ಪೂಜಾ ಪುಸ್ತಕ ಎಲ್ಲ ಅವರು ಏನು ವ್ಯವಹಾರ ಮಾಡ್ತಿರೋ ಅದು ನಮ್ಗೆ ಹೇಳ್ಕೊಡ್ತಿದ್ರು. ಅದರಿಂದ ಹಾಗೆ ಅವರು ಇಂದಲ ಒಂದು ಭವಿಷ್ಯ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ಇದ್ರು ಶ್ರವಣ ಬೆಟ್ಟ ನಾನನ್ನೋದು ಇರಬಾರ್ದು. ಈ ಮಹದೇಶ್ವರ ಇಲ್ಲಿ ಶ್ರವಣ ಬೆಟ್ಟದಲ್ಲಿ ಶ್ರವಣೇಶ್ವರ ಅಂತ ಒಂದು ಆಳ್ಕೆ ಮಾಡ್ತಿದ್ದ. ಆ ಆಳ್ಕೆ ಮಾಡೋದಕ್ಕೋಸ್ಕರ ಈ ದೇವಮರನ್ನೆಲ್ಲ ತಕೊಂಡೋಗಿ ಅವ ಸರ ಇಟ್ಕೊಂಡಿದ್ದ. ಸರ ಇಟ್ಕೊಂಡಿದ್ದಾಗ ಅಲ್ಗ ಶಿವನು ಒಂದು ಅವತಾರವನ್ನ ಎತ್ತಿ ಮಹದೇಶ್ವರ ಅಂತ ನಾಮಕರಣ ಪಡೆದು, ಆವಾಗ ಹೋಗಿ ಅವ ಸಂಬರಕ್ಕಾಗಿ ಮಹದೇಶ್ವರ ಅಂತ ಅವತಾರ ತಾಳಿ ಸಂಬರ ಮಾಡ್ಬಿಟ್ಟು ಅವನ್ನ ದೇವಮರನ್ನೆಲ್ಲ ಸರ ಬಿಡ್ಸಕ್ಕೋಸ್ಕರ ಸಂಬರಕ್ಕೆ ಹೋಗಿ ಸಂಬರ ಮಾಡ್ಬಿಟ್ಟು ಹೋಗುವಾಗ ಅವ ಶ್ರವಣೇಶ್ವರ ಏನಂತ ಕೇಳ್ಕೊಣ ಅಂದ್ರೆ, ನೋಡಪ್ಪ ನನ್ನ ದೇಶದಲ್ಲಿ ಅಹಂಕಾರದಿಂದ ನಡೆದದಕ್ಕೆ ಹಾಳಾಗದ್ ಬೇಡ. ಈ ಮಳೆ ಬೆಳೆ ಅನ್ನ ಆರೋಗ್ಯಕ್ಕೆ ನಿನ್ನಿಂದ ಇಲ್ಲಿ ಹತ್ತೂರು ಕೆಟ್ಟರು ಉತ್ತೂರು ಕೆಡಬಾರ್ದಂತ ಒಂದು ಹೆಸರಲ್ಲಿ ಅಂಬ್ಲಿ ಅನ್ನ ಉಣ್ಣ ತಕ್ಕೆ ಅಂಬ್ಲಿನಾರುವೆ ನೀನ್ ದಾರಿ ಮಾಡ್ಬೇಕು ಮಳೆ ಬೆಳಗ್ಗೆ ಅಂತ ಸ್ವಾಮಿ ಪಾದ ಸೂಲು ಹೋಗುವಾಗ ಸ್ವಾಮಿ ಪಾದನ ಕೇಳ್ಕೊಂಡದಕ್ಕೆ ಅವ ಇಲ್ಲಿ ಹತ್ತೂರು ಕೆಟ್ಟರು ಉತ್ತೂರು ಕೆಡಬಾರ್ದಂತ ಒಂದು ಶಾಪ ಕೊಟ್ಟು ಮಳೆ ವರ ಕೊಟ್ಟು ಮಳೆ ಬೆಳೆಗೆ ಆದಷ್ಟು ಅನ್ನ ಆರೋಗ್ಯಕ್ಕೆ ಒಳ್ಳೇದ್ ಮಾಡವನ ಮಾದಪ್ಪ. ಅವ
ಓದು ಸಂಭಾರ ಮಾಡ್ಬಿಟ್ಟು ಹೋಗುವಾಗ ಅಲ್ಲಲ್ಲೇ ಮಾದಪ್ಪ ಅಂತ ನಾಮಕರಣ ಆಗ್ಲಿ ಅಂದ್ಬಿಟ್ಟು ಅವ್ರೊಂದು ಉತ್ತಿ ಮಾಡವ್ರೆ. ಒಂದೊಂದು ಜಾಗದಲ್ಲಿ ಎಲ್ಲೆಲ್ಲೂ ಮಾದಪ್ಪ ಅವನ ದಯ ಚೆನ್ನಾಗಿ ನಡೀತದೆ, ಏನ್ ತೊಂದ್ರೆ ಇಲ್ಲ. ಇದು ದೇವಸ್ಥಾನ ಮಾದಪ್ಪ ಇಲ್ಲೊಂದು ಗುಡಿ ಕಟ್ಟಬೇಕು ಅಂತ ಇಲ್ಲೊಂದು ನನಗೊಂದು ಸಣ್ಣವಾಗಿ ಒಂದು ಮುಸುಲ್ ಕಟ್ಬಿಡ್ರಪ್ಪ, ಮುಂದೆ ನಾನು ಇದನ್ನೇ ದೊಡ್ಡದಾಗ ನಾನು ಗುಡಿ ಗೋಪುರ ಕಟ್ಸ್ಕೊತೀನಿ ಅಂತ ಹೌದು ಸ್ವಾಮಿ ಹೇಳಿ, ಇವಾಗ ಹಿಂದೆ ನಮ್ಮ ತಾತನ ತಲೆ ಹಿಂದೆ ಅದು ಒಂದು ಸಣ್ಣ ಗುಡಿಸಲಿತ್ತು. ಇವಾಗ ನಮ್ಮ ತಂದೆಯವರು ಮೇಲೆ ಅವರು ಭಗವಂತ ನೀಲ ಹಿಡ್ದು ಭಕ್ತರನ್ನ ಹಿಡ್ದು ಗುಡಿ ಗೋಪುರ ಎಲ್ಲ ಕಟ್ಸ್ಕೊಂಡು ಒಳ್ಳೇದಾಗದೆ. ಮಕ್ಕಳಿಲ್ಲದವ್ರಿಗೆ ಮಕ್ಳು ಕೊಡ್ತಾನೆ, ಗಾಳಿಗಾಚಾರ ಇರೋವ್ರಿಗೆ ಹೌದು ಒಳ್ಳೇದ್ ಮಾಡ್ತಾನೆ. ಎಲ್ಲಾ ತರದಲ್ಲೂ ಭಗವಂತ ಕಣ್ಣಿಟ್ಟವನೆ. ಅದ್ಭುತ ಅದ್ಭುತ. ಬಂಧುಗಳೇ ಕೇಳಿದ್ರಲ್ಲ ಎಂತಹ ಒಂದು ಇತಿಹಾಸವನ್ನ ಇಲ್ಲಿ ಪೂಜೆಯನ್ನು ಸಲ್ತಕ್ಕಂಥ ಅರ್ಚಕರು ತಿಳಿಸಿದ್ದಾರೆ ಅಂತ. ಸೊ ಸ್ವಾಮಿಯವರ ಸನ್ನಿಧಿಗೆ ದಯವಿಟ್ಟು ಇದು ಒಂದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಅಳವಡಿಸ್ತೀನಿ. ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಆ ಊರು ಈ ಊರು ಯಾವ ಊರು ಆ ಥರ ಏನೂ ಇಲ್ಲ, ಎಲ್ಲರೂ ಸಹ ಭಕ್ತಾದಿಗಳು ಈ ಸನ್ನಿಧಿಗೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಅಂತ ಈ ಭಗವಂತನ ದರ್ಶನದೊಂದಿಗೆ ಇಲ್ಲಿನ ಒಂದು ಇತಿಹಾಸದೊಂದಿಗೆ ಇಲ್ಲಿನ ಒಂದು ಮಹತ್ವವನ್ನು ಎಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಣ್ಣೆ ಮಜ್ಜನ ಒಂದು ವಿಶೇಷ ಪೂಜೆಯ ಸಂದರ್ಭದಲ್ಲಿ ಸ್ವಾಮಿಯರ ದರ್ಶನದೊಂದಿಗೆ ಈ ಒಂದು ಸನ್ನಿಧಿಯ ಒಂದು ಇತಿಹಾಸವನ್ನು ತಿಳಿಸಿರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.